ನಾಳೆ ಇವತ್ತು ನಾಳೆ ಮಾಡ್ತಾರೆ ಖಾತೆ ಹಂಚಿಕೆ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ, ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕಳೆದ ಬಾರಿನೇ ಹೇಳಿದ್ರಿ ಆಗುತ್ತೆ ಅಂತ ಹೇಳ್ತಾ ಇದೀವಿ. ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ದೊಡ್ಡನಲ್ಲ. ನನಗೆ ಅಷ್ಟೊಂದು ದೊಡ್ಡ ಇದು ಇಲ್ಲ ನನಗೆ. ಅದು ಕೆಲವು ಸಂದರ್ಭದಲ್ಲಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಈಗ ಯಾಕೆ ತಡ ಇದೆ ಅಂತೇಳಿ ನನಗೆ ಅದರ ಮಾಹಿತಿ ಇಲ್ಲ. ಅದರಿಂದ ಅದು ಯಾಕೆ ಆಯ್ತು ಅಂತೇಳಿ ನಾನು ವಿಶ್ಲೇಷಣೆ ಮಾಡಕ್ ಬರಲ್ಲ. ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಮಂತ್ರಿ ಸ್ಥಾನಕ್ಕಾಗಿ. ಅದರ ನಡುವೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮ ಜೆಡಿಎಸ್ ಮನೆ ಬಾಗಿಲು ತೆರೆದಿದೆ ಅಂತ ಹೇಳಿದ್ರು. ಈಗ ಅದು ಮುಕ್ತ ಆಹ್ವಾನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಬೇಕಲ್ಲ, ಕೊಟ್ಕೊಂಡು ನಾನು ಅದ್ರ ಬಗ್ಗೆ ಇವೆಲ್ಲ ರಾಜಕೀಯ ಗಿಮಿಕ್ ರಾಜಕೀಯ ನಾನು ಪ್ರತಿಕ್ರಿಯೆ ಕೊಡಲ್ಲ, ಪ್ರತಿಕ್ರಿಯಿಸಲ್ಲ. ಇವೆಲ್ಲ ಯಾರ್ಯಾರು ಈಗ ಯಾರ್ಯಾರಿಗೆ BJP-ಯವ್ರಿಗೂ ಕೊಟ್ಟರೋ, ಕರ್ನಾಟಕದಲ್ಲಿರೋರ್ಗೆ ಎಲ್ಲ ಪಕ್ಷದವ್ರಿಗೂ ಕೊಟ್ಟರೋ, ಯಾರ್ಯಾರಿಗೆ ಕೊಟ್ಟಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಬೇಕಲ್ಲ. ಅವ್ರ ಅಭಿಪ್ರಾಯ ಏನಿದೆಯೋ ಜನರ ಪರವಾಗಿ ಇರೋರು. ಈಗ ಚರ್ಚೆ ಬೇಡ, ಚರ್ಚೆ ಮುಂದೆ ಮಾಡೋಣ ಅದ್ರ ಬಗ್ಗೆ, ಈಗ ಬೇಡ ಚರ್ಚೆ. ನಾಳೆ ಇವತ್ತು ನಾಳೆ ಮಾಡ್ತಾರೆ ಖಾತೆ ಹಂಚಿಕೆ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ, ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕಳೆದ ಬಾರಿನೇ ಹೇಳಿದ್ರಿ ಆಗುತ್ತೆ ಅಂತ ಹೇಳ್ತಾ ಇದೀವಿ. ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ದೊಡ್ಡನಲ್ಲ. ನನಗೆ ಅಷ್ಟೊಂದು ದೊಡ್ಡ ಇದು ಇಲ್ಲ ನನಗೆ. ಅದು ಕೆಲವು ಸಂದರ್ಭದಲ್ಲಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಈಗ ಯಾಕೆ ತಡ ಇದೆ ಅಂತೇಳಿ ನನಗೆ ಅದರ ಮಾಹಿತಿ ಇಲ್ಲ. ಅದರಿಂದ ಅದು ಯಾಕೆ ಆಯ್ತು ಅಂತೇಳಿ ನಾನು ವಿಶ್ಲೇಷಣೆ ಮಾಡಕ್ ಬರಲ್ಲ. ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಮಂತ್ರಿ ಸ್ಥಾನಕ್ಕಾಗಿ. ಅದರ ನಡುವೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮ ಜೆಡಿಎಸ್ ಮನೆ ಬಾಗಿಲು ತೆರೆದಿದೆ ಅಂತ ಹೇಳಿದ್ರು. ಈಗ ಅದು ಮುಕ್ತ ಆಹ್ವಾನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಬೇಕಲ್ಲ, ಕೊಟ್ಕೊಂಡು ನಾನು ಅದ್ರ ಬಗ್ಗೆ ಇವೆಲ್ಲ ರಾಜಕೀಯ ಗಿಮಿಕ್ ರಾಜಕೀಯ ನಾನು ಪ್ರತಿಕ್ರಿಯೆ ಕೊಡಲ್ಲ, ಪ್ರತಿಕ್ರಿಯಿಸಲ್ಲ. ಇವೆಲ್ಲ ಯಾರ್ಯಾರು ಈಗ ಯಾರ್ಯಾರಿಗೆ BJP-ಯವ್ರಿಗೂ ಕೊಟ್ಟರೋ, ಕರ್ನಾಟಕದಲ್ಲಿರೋರ್ಗೆ ಎಲ್ಲ ಪಕ್ಷದವ್ರಿಗೂ ಕೊಟ್ಟರೋ, ಯಾರ್ಯಾರಿಗೆ ಕೊಟ್ಟಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಬೇಕಲ್ಲ. ಅವ್ರ ಅಭಿಪ್ರಾಯ ಏನಿದೆಯೋ ಜನರ ಪರವಾಗಿ ಇರೋರು. ಈಗ ಚರ್ಚೆ ಬೇಡ, ಚರ್ಚೆ ಮುಂದೆ ಮಾಡೋಣ ಅದ್ರ ಬಗ್ಗೆ, ಈಗ ಬೇಡ ಚರ್ಚೆ.